ಭಾರತ ಯೂಟರ್ನ್ ಹೊಡೆದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ನಿಲುವಿನಲ್ಲಿ ಭಾರಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಇರಾನಿನ ಅಧ್ಯಕ್ಷ ಪೆಜೆಸ್ಕಿಯಾನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೂರವಾಣಿ ಕರೆ ಮಾಡಿದ್ದಾರೆ. ಇರಾನಿನಲ್ಲಿ ಉಂಟಾಗಿರುವ ಜೀವಹಾನಿಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಸ್ಥಗಿತಕ್ಕೆ ಆಗ್ರಹಿಸಿದ್ದಾರೆ. ಶಾಂತಿಯ ಬಗ್ಗೆ ಮಾತಾಡಿದ್ದಾರೆ. ಇದೇ ವೇಳೆ ಸೌದಿ ಅರೇಬಿಯಾದಿಂದ ತೈಲವನ್ನು ಹೇರಿಕೊಂಡ ಲೈಬೀರಿಯಾ ಧ್ವಜವಿದ್ದ ಹಡಗು ಮುಂಬೈ ಬಂದರನ್ನು ತಲುಪಿದೆ. ಯುದ್ಧ ಆರಂಭವಾಗುವ ಸಮಯದಲ್ಲಿ ಭಾರತದ ನಿಲುವಿಗೂ ಈಗಿನ ನಿಲುವಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಕ್ಕೆ ಒಂದು ಕಾರಣವೂ ಇದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೇರಿಕೊಂಡು ಇರಾನ್ನ ಮೇಲೆ ದಾಳಿ ನಡೆಸಿತು. ಇದಕ್ಕಿಂತ 2 ದಿನಗಳ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡಿದರು. ಇಸ್ರೇಲ್ ಫಾದರ್ಲ್ಯಾಂಡ್ ಆದರೆ ಭಾರತ ಮದರ್ಲ್ಯಾಂಡ್ ಎಂದು ಹೇಳಿಕೆ ನೀಡಿದರು. ಇಸ್ರೇಲ್ ಇಸ್ ದರ್ ಫಾದರ್ಲ್ಯಾಂಡ್ ಅಂಡ್ ಇಂಡಿಯಾ ದರ್ ಮದರ್ಲ್ಯಾಂಡ್. ಗಾಜಾದ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ಭೀಭತ್ಸ ಕ್ರೌರ್ಯದ ಬಗ್ಗೆ ಅವರು ಒಂದೇ ಒಂದು ಮಾತು ಆಡಲಿಲ್ಲ. 2 ದಿನಗಳ ಭೇಟಿ ಮುಗಿಸಿ ಅವರು ಭಾರತಕ್ಕೆ ಮರಳ್ತಾ ಇರುವಂತೆಯೇ ಇಸ್ರೇಲ್ ಯುದ್ಧ ಆರಂಭಿಸಿತು. ಯುದ್ಧದ ಮೊದಲ ದಿನವೇ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮ್ನೈ ಅವರನ್ನು ಇಸ್ರೇಲ್ ಹತ್ಯೆ ಮಾಡಿತು. ಯಾವುದೇ ಒಂದು ದೇಶದ ಅಧ್ಯಕ್ಷನನ್ನು ಹೀಗೆ ಗುರಿ ಮಾಡಿ ಇನ್ನೊಂದು ರಾಷ್ಟ್ರ ಹತ್ಯೆ ಮಾಡುವುದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧ. ಸಾರ್ವಭೌಮ ರಾಷ್ಟ್ರವೊಂದರ ಮೇಲೆ ಏಕಾಏಕಿ ದಾಳಿ ಮಾಡುವುದು ಕೂಡ ವಿಶ್ವಸಂಸ್ಥೆಯ ನಿಯಮಗಳಿಗೆ ವಿರೋಧ. ಇದಾಗಿ 2 ದಿನಗಳ ಬಳಿಕ ಇರಾನಿನ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ಅಮೆರಿಕ ದಾಳಿ ಮಾಡಿತು. 160ರಷ್ಟು ಪುಟ್ಟ ಮಕ್ಕಳು ಹತ್ಯೆಗೀಡಾದರು. ಆದರೆ ಭಾರತ ಈ ಎರಡಕ್ಕೂ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿಲ್ಲ. ಭಾರತದ ಜೊತೆಗೆ ಅತ್ಯಂತ ಹತ್ತಿರದ ಸಂಬಂಧವನ್ನು ಹೊಂದಿದ್ದ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದ ಇರಾನಿನ ಸರ್ವೋಚ್ಚ ನಾಯಕನ ಹತ್ಯೆಗೆ ನರೇಂದ್ರ ಮೋದಿಯವರು ಮೌನವಾದರು. ಕನಿಷ್ಠ ಸಂತಾಪವನ್ನು ಸೂಚಿಸಲಿಲ್ಲ, ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಿಲ್ಲ. ಭಾರತದ ಜೊತೆ ಅತ್ಯಂತ ಆತ್ಮೀಯ ಸಂಬಂಧವನ್ನು ಇಟ್ಕೊಂಡಿದ್ದ ನಾಯಕನ ಹತ್ಯೆಯನ್ನು ಭಾರತ ಖಂಡಿಸದೇ ಇರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ವ್ಯಕ್ತವಾಯಿತು. ವಿಪಕ್ಷಗಳು ವಿರೋಧಿಸಿದವು. ಕೊನೆಗೆ ಹತ್ಯೆಯ 5 ದಿನಗಳ ಬಳಿಕ ಭಾರತ ಸರ್ಕಾರದ ಪ್ರತಿನಿಧಿ ಭಾರತದಲ್ಲಿರುವ ಇರಾನ್ ರಾಯಭಾರಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿಯ ಪುಸ್ತಕದಲ್ಲಿ ಸಂತಾಪದ ನುಡಿಗಳನ್ನು ಬರೆದರು. ಇಷ್ಟೊಂದು ತಡೆ ಏಕೆ ಮಾಡಿದ್ರಿ ಎಂಬ ಪ್ರಶ್ನೆಗೆ ಉತ್ತರವೂ ಸಿಗಲಿಲ್ಲ. ಇದೀಗ ಭಾರತಕ್ಕೆ ಪರಿಸ್ಥಿತಿಯ ಅರಿವಾಗಿದೆ. ಇಸ್ರೇಲ್ ಪರ ನಿಂತರೆ ಏನೇನು ದಕ್ಕುವುದಿಲ್ಲ ಅನ್ನುವುದು ಗೊತ್ತಾಗಿದೆ. ಭಾರತದಲ್ಲಿ ಅಡುಗೆ ಅನಿಲದ ಹಾಹಾಕಾರ ಜೋರಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ಗಳ ಕೊರತೆಯಾಗುವ ಸಾಧ್ಯತೆಯೂ ಕಾಣಿಸ್ತಾ ಇದೆ. ಆದ್ದರಿಂದಲೇ ಇಸ್ರೇಲ್ ಪರ ನೀತಿಯನ್ನು ತಾತ್ಕಾಲಿಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಬಿಟ್ಟಂತೆ ಕಾಣಿಸ್ತಾ ಇದೆ. ತಮ್ಮ ನಿಲುವಿನಲ್ಲಿ ಯೂಟರ್ನ್ ಪಡೆದುಕೊಂಡು ಅವರು ಇರಾನಿನತ್ತ ಕೈ ಚಾಚಿದ್ದಾರೆ. ಅಧ್ಯಕ್ಷರಿಗೆ ಕರೆ ಮಾಡಿದ್ದಾರೆ. ಇನ್ನೊಂದು ಕಡೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇರಾನಿನ ಜೊತೆಗೆ ಮಾತಾಡಿದ್ದಾರೆ. ಈ ನಡುವೆ ಇರಾನ್ ಕೂಡ ಭಾರತದ ಬಗ್ಗೆ ಮೃದು ನೀತಿ ತಳೆದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಇರಾನಿನ ನೌಕಾ ಹಡಗು ಐರಿಸ್ ಲಾವನ್ಗೆ ಭಾರತ ಆಶ್ರಯ ನೀಡಿತು. ಫೆಬ್ರವರಿ 28ರಂದು ಈ ನೌಕಾ ಹಡಗು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಭಾರತದಲ್ಲಿ ಆಶ್ರಯ ಕೋರಿತು. ಭಾರತ ಅದಕ್ಕೆ ಸ್ಪಂದಿಸಿ ಮಾರ್ಚ್ 4ರಂದು ಕೊಚ್ಚಿ ಬಂದರ್ನಲ್ಲಿ ಲಂಗರು ಹಾಕಲು ಅವಕಾಶ ಮಾಡಿಕೊಟ್ಟಿತು. ಹಡಗಿನಲ್ಲಿ ಸುಮಾರು 183 ಮಂದಿ ಸಿಬ್ಬಂದಿಗಳಿದ್ದರು. ಅವರಿಗೆ ಇಲ್ಲಿ ತಂಗಲು ಸೌಲಭ್ಯವನ್ನು ಒದಗಿಸಿತು. ಇದಕ್ಕಿಂತ ಮೊದಲು ಐರಿಸ್ ದೇನಾ ಎಂಬ ಹಡಗನ್ನು ಅಮೆರಿಕ ಮುಳುಗಿಸಿತು. ಇರಾನ್ 3 ಹಡಗುಗಳಿಗೆ ಆಶ್ರಯವನ್ನು ಕೋರಿತು. ಅದರಲ್ಲಿ ಭಾರತ ಒಂದಕ್ಕೆ ಮಾತ್ರ ಆಶ್ರಯವನ್ನು ಕೊಟ್ಟಿದೆ ಎಂಬ ಅಭಿಪ್ರಾಯವೂ ಇದೆ. ಈ ಹಿನ್ನೆಲೆಯಲ್ಲಿಯೇ ಐರಿಸ್ ದೇನಾ ಹಡಗನ್ನು ಅಮೆರಿಕಕ್ಕೆ ಮುಳುಗಿಸಲು ಸಾಧ್ಯವಾಯಿತು ಎಂಬ ಅಭಿಪ್ರಾಯವೂ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಸೇರಿಕೊಂಡು ಇರಾನನ್ನು ಜಗತ್ತಿನಿಂದ ದೂರ ಇಡಲು ಪ್ರಯತ್ನಿಸಿತು. ಆದರೆ ಮಿಡಲ್ ಈಸ್ಟ್ಗೆ ಸಂಬಂಧಿಸಿದಂತೆ ಇರಾನ್ ದೈತ್ಯ ರಾಷ್ಟ್ರ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಇರಾನನ್ನು ದೂರ ಸರಿಸಿ
ಹುರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಟ ಮಾಡಲು ಸಾಧ್ಯವಿಲ್ಲ ಎಂಬುದು ಜಗತ್ತಿಗೆ ಗೊತ್ತಾಗಿದೆ. ಕೆಲವು ರಾಷ್ಟ್ರಗಳ ತೈಲ ಸಾಗಾಟಕ್ಕೆ ನಾನು ಅನುಮತಿ ನೀಡಿದ್ದೇನೆ ಎಂದು ಈಗ ಇರಾನ್ ಹೇಳಿರುವುದೇ ಹುರ್ಮುಜ್ ಜಲಸಂಧಿಯಲ್ಲಿ ಅದರ ಸಾಮರ್ಥ್ಯ ಏನು ಅನ್ನುವುದು ಗೊತ್ತಾಗುತ್ತೆ. ಇನ್ನೊಂದು ಕಡೆ ಅಮೆರಿಕದ 4 ಯುದ್ಧ ವಿಮಾನಗಳು ನೆಲಕ್ಕುರುಳಿವೆ. ಅಮೆರಿಕದ ಹೆಮ್ಮೆಯ ಸಂಕೇತವಾಗಿ ಕಾಣುವ ಅಬ್ರಹಾಂ ಲಿಂಕನ್ ಸಮರ ನೌಕೆಯ ಮೇಲೆ ಇರಾನ್ ದಾಳಿ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನಿನ ಬಗ್ಗೆ ಯಾವ ಗ್ರಹಿಕೆಯನ್ನು ಹೊಂದಿತ್ತೋ ಅದಕ್ಕೆ ಸಂಪೂರ್ಣ ಭಿನ್ನವಾಗಿ ಇರಾನ್ ಈಗ ಗೋಚರಿಸ್ತಾ ಇದೆ. ಯುದ್ಧಕ್ಕೆ ಇಳಿದು ಕೈಸುಟ್ಟುಕೊಂಡಂತಹ ಪರಿಸ್ಥಿತಿಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.